ಇಲ್ಲಿಂದ RR ನಗರದವರೆಗೂ ಯಾರೇ ಕೈ ಬಿಟ್ಟರು ವೋಟರ್ಸು ಯಾವುದೇ ಕಾರಣಕ್ಕೂ ಅವ್ರನ್ನ ಕೈ ಬಿಡಲ್ಲ. ಇವತ್ತಲ್ಲ ಯಾವತ್ತೂ ಅವ್ರ ಜೊತೆ ಇರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುನಿರತ್ನಮ್ಮನವ್ರು ಮಾಡಿರೋ ಕೆಲಸಗಳಿದೆಯಲ್ಲ ಡೆವಲಪ್ಮೆಂಟು, ಅದೇ ಅವ್ರಿಗೆ ಗಾಡ್ ಫಾದರ್ಗಳು. ಇಲ್ಲಿ ನೋಡಿ, ಈ ಮನೆಗಳಿರ್ಬೋದು, ನೀವು BK ನಗರ ಮನೆಗಳಿರ್ಬೋದು, ಎಲ್ಲ ನೋಡಿ ಪ್ರತಿಯೊಂದೂ. ಆಮೇಲೆ ಅತಿ ಹೆಚ್ಚು ಅವ್ರು ಕೆಲಸ ಮಾಡಿಕೊಟ್ಟಿರೋದೇ SC STಗಳಿಗೆ ಮತ್ತು ಗೌಡ್ರ ಜನಾಂಗಗಳಿಗೆ ಎಲ್ಲರಿಗೂ ಕೆಲಸಗಳು ಮಾಡಿಕೊಟ್ಟವ್ರೆ. ಇವತ್ತೇನ ಕೆಳದರ್ಜೆ ಜನಾಂಗಗಳು ಇವತ್ತು ನೋಡಿ ಬೇಕಂದ್ರೆ ಎಲ್ಲೇ ಹೋಗಿ ಅಂಬೇಡ್ಕರ್ ನಗರ ಇರ್ಬೋದು, BK ನಗರ ಇರ್ಬೋದು, ಮತ್ತು ಮೋಹನ್ ಕುಮಾರ್ ನಗರ ಸ್ಲಮ್ ಇರ್ಬೋದು, ಎಲ್ಲೇ ಹೋದ್ರೂ ಪ್ರತಿಯೊಬ್ಬರಿಗೂ ಮನೆ ಕಟ್ಟಬೇಕು, ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿ ಸೌಕರ್ಯ ಸಿಗಬೇಕು ಅನ್ನೋದೇ ಅವ್ರ ಮನಸ್ಸಿನ ಒಂದು ಇಚ್ಛೆ. ಏನಾರ ನಾನು ಇವತ್ತೊಂದು ದಿವಸ ಒಬ್ಬ ಮಾಮೂಲಿ ರಾಜಕೀಯ ವ್ಯಕ್ತಿಗಳಾಗಿ ಬರಬಾರ್ದು, ನನ್ನ ಹೆಜ್ಜೆ ಗುರುತು ಇಲ್ಲಿ ಇರಬೇಕು, ನಾನು ಹೋದ್ರೂ ಸಹ ಆ ಹೆಜ್ಜೆ ಗುರುತು ಕಾಣಬೇಕು ಅಂತ ಹೇಳುವಂಥ ಏಕೈಕ ರಾಜಕೀಯ ವ್ಯಕ್ತಿ ಆ ಒಪ್ಪನ ಪರವಾಗಿ ಇಡೀ RR ನಗರ ಜನತೆ ಇರ್ತಾರೆ. ಅವ್ರ ಹಿಂದೆಗಡೆ ಕಾರ್ಯಕರ್ತರ ಪಡೆ ಇರ್ತದೆ. ಯಾವುದೇ ಕಾರಣಕ್ಕೂ ಅವರು ಯಾವುದಕ್ಕೂ ಇದು ಮಾಡುವಂಥ ವ್ಯವಸ್ಥೆನೇ ಇಲ್ಲ. ಮುನಿರತ್ನ MLA ತಿರ್ಗ ನಮಗೆ ಬೇಕಲೇಬೇಕು ನಮಗೆ. ಅವ್ರು ಏನು ತಪ್ಪು ಮಾಡಲಿಲ್ಲ. ಜನಗಳಿಗೆ ಇವತ್ತು ನಮ್ಮ ಏರಿಯಾ ಹೆಂಗಿತ್ತು ಅಂತಂದರೆ ಹಂಗಿತ್ತು. ಇವತ್ತು ಅಷ್ಟು ಚೆನ್ನಾಗೈತೆ. ಅವರಿಂದ ಏನು ತಪ್ಪಿಲ್ಲ. ಅವ್ರು ತಪ್ಪು ಮಾಡಿರಲ್ಲ, ತಪ್ಪು ಮಾಡೋಕ್ಕೂ ಹೋಗಲ್ಲ. ಅವ್ರು ನಮಗೆ ತಿರ್ಗ ಬೇಕಲೇಬೇಕು. ನಮ್ಮ ಮುನಿರತ್ನ ಅವರು ಬೇಕಲೇಬೇಕು. ಲಾಕ್ಡೌನ್ ಟೈಮಲ್ಲಿ ಅನ್ನ ಕೊಟ್ಟಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ, ಎಲ್ಲ ರೇಷನ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಸಕಲ ಸೌಭಾಗ್ಯ ಮಾಡಿದ್ದಾರೆ. ಅವರು ಬೇಕಲೇಬೇಕು ನಮಗೆ. ಇಲ್ಲ ಮೇಡಮ್, ಅದೆಲ್ಲ ಸುಳ್ಳು. ಅದೆಲ್ಲ ನೋ ಮೇಡಮ್, ಅದು ಸುಳ್ಳು ಮಾತದು. ಮನೆ ಕಟ್ಕೊಟ್ಟಿದ್ದಾರೆ. ಇಷ್ಟು ಏರಿಯಾಸಿಂದ ಅವರಿಂದಾನೇ ಚೆನ್ನಾಗೈತೆ. ಯಾರಿಂದ ಅದು ಯಾರೋ ಸುಳ್ಳು ಮಾತಿಂದ ಹಂಗೆ ಮಾಡ್ತಾರೆ. ಅದು ಅವ್ರೇನು ಒಳ್ಳೇದೇ ಮಾಡಿದ್ದಾರೆ. ಇಷ್ಟು ನಮ್ಮ ಏರಿಯಾ ಇಂಪ್ರೂವ್ ಆಗ್ಬೇಕಂದ್ರೆ ಅವರಿಂದ ಆಗೈತೆ. ಒಳ್ಳೆಯವರೇ. ನಮಗೆ ಮಳೆಗಾಲದಲ್ಲಿ ಎಲ್ಲ ವಸತಿ ಮಾಡಿಕೊಟ್ಟಾರೆ, ಮತ್ತು ನೀರು ಮನೆ ಮನೆಗೂ ಪೈಪ್ ಹಾಕ್ಕೊಟ್ಟಾರೆ. ಮತ್ತು ಕೊರೋನಾ ಟೈಮಲ್ಲಿ ಮನೆ ಮನೆಗೂ ಒಬ್ಬೊಬ್ಬರಿಗೂ ಹಾಲು ಪ್ಯಾಕೆಟು ರೇಷನ್ ಎಲ್ಲ ಕೊಟ್ಟಿದ್ದಾರೆ. ಮಕ್ಳಿಗೆಲ್ಲ ಓದೋಕ್ಕೆ ಬುಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಮ್ಮಿಂದ ಒಳ್ಳೇದಾಗಲಿ, ಅವ್ರಿಗೆ ಏನು ಇದಾಗಬಾರ್ದು ಅಂತ ನಾವು ಕೇಳ್ಕೊತೀವಿ. ನಮ್ಮ ಏರಿಯಾದಲ್ಲಿ ಅಂಥ ಇದು ಯಾರಿಗೇನು ನಡೆದಿಲ್ಲ ಮ್ಯಾಮ್. ನಮಗೆ ಅವ್ರು ಒಳ್ಳೇದೇನೆ ಮಾಡಿದ್ದಾರೆ. ಅಕ್ಕ ತಂಗಿಯರ ಥರ ಮಗಳ ಥರನೇ ಟ್ರೀಟ್ ಮಾಡಿದ್ದಾರೆ ಎಲ್ರಿಗೂ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.